ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನು ಹುಬ್ಬಳ್ಳಿಯ ಕೇಂದ್ರ ಬಸ್ ನಿಲ್ದಾಣ ಅದಕ್ಕೆ ಯಾಕೆ ಇಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮಿಂದ ಬಂದಿರತಕ್ಕಂಥದ್ದು. ಬಹುಶಃ 1982-83ರಲ್ಲಿ ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ಇರ್ಬೋದು, ಆ ಭಾಗದಲ್ಲಿ ಇರ್ತಕ್ಕಂಥ ಚಿಕ್ಕೋಡಿ, ಅಥಣಿ, ಆ ಭಾಗದಲ್ಲಿ ಬರ್ತಕ್ಕಂಥ ಸಾವಿರಾರು ಹಳ್ಳಿಗಳಲ್ಲಿ ಕನ್ನಡ ಭಾಷೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಧಕ್ಕೆ ಬಂದಿರತಕ್ಕಂಥದ್ದು ಇತಿಹಾಸ ನಿಮಗೆಲ್ಲ ಗೊತ್ತು. ಕನ್ನಡ ಭಾಷೆ ಮತ್ತು ಕನ್ನಡವನ್ನು ಆಡಳಿತ ಭಾಷೆನಾಗಿ ಆಗಬೇಕು ಅಂತಕ್ಕಂಥದ್ದು ಮತ್ತು ನಮ್ಮ ಮಕ್ಕಳಿಗೆ ಕನ್ನಡ ಕಡ್ಡಾಯವಾಗಿರುತ್ತೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಕನ್ನಡ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಇತರೆ ಭಾಷೆ ಬಹಳ ಅತಿಕ್ರಮವಾಗಿ ಆಗ್ತಾ ಇರೋದ್ರಿಂದ ನಮ್ಮ ಈ ಭಾಗದ ಸಾಹಿತಿಗಳಿಗೆ, ಈ ಭಾಗದ ಒಂದು ಚಿಂತಕರಿಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಆತಂಕವನ್ನು ಸೃಷ್ಟಿಯಾಗಿದ್ದು 82-83ರಲ್ಲಿ. ಆ ಸಂದರ್ಭದಲ್ಲಿ ಸರ್ಕಾರ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮವರೇ ಆಗಿರ್ತಕ್ಕಂಥವರು ಶಿಗ್ಗಾಂವ್ ತಾಲೂಕಿನ ಸವಣೂರಿನ ವಿಕ್ರು ಗೋಕಾಕ್ ಅವರು ಏನು ವರದಿಯನ್ನು ರೆಡಿ ಮಾಡಿದ್ರು ಸರ್ಕಾರಕ್ಕೆ, ಗುಂಡ್ರಾಯರ ಸರ್ಕಾರಕ್ಕೆ ವರದಿಯನ್ನು ರೆಡಿ ಮಾಡಿ ಅರ್ಪಣೆ ಮಾಡಿದರು. ಈ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಬರ್ತಕ್ಕಂಥ ಸಾವಿರಾರು ಗಡಿ ಹಳ್ಳಿಗಳಲ್ಲಿ ಕನ್ನಡ ಭಾಷೆಗೆ ಭದ್ರತೆ ಇಲ್ಲ, ಕನ್ನಡ ಆಡಳಿತ ಇಲ್ಲ, ನಮ್ಮ ಶಿಕ್ಷಣಕ್ಕೆ ಸರಿಯಾದಂಥ ಕನ್ನಡ ಕಡ್ಡಾಯ ಶಿಕ್ಷಣ ಮಕ್ಕಳಿಗೆ ಇಲ್ಲ ಅನ್ನೋ ಒಂದು ರೀತಿಯ ಒಂದು ಆತಂಕವನ್ನು ವ್ಯಕ್ತಪಡಿಸಿದಾಗ ಅವಾಗ ಸರ್ಕಾರ ಅದನ್ನು ಅನುಷ್ಠಾನಗೊಳಿಸದೇ ಇರದ ಸಂದರ್ಭದಲ್ಲಿ ನಮ್ಮವರೆಲ್ಲ ಹೋರಾಟಕ್ಕೆ ಬಿದ್ದರೂ ಕೂಡ ಜನ ಸೇರಲಿಲ್ಲ. ಈ ನಮ್ಮವರು ಪಾಟೀಲ್ ಪುಟ್ಟಪ್ಪ ಅವರು ಕನ್ನಡಕ್ಕಾಗಿ ಎಷ್ಟು ತ್ಯಾಗ ಮಾಡ್ಯಾರ, ಎಷ್ಟು ಹೋರಾಟ ಮಾಡಿದಾರ, ಗಂಗೂಬಾಯಿ ಹಾನಗಲ್ ಸಂಗೀತ ಕ್ಷೇತ್ರದಾಗ ಎಷ್ಟು ಹೋರಾಟ ಮಾಡಿ ಇದು ಮಾಡಿ ಹೆಸರು ಕೊಟ್ಟಾರಿ. ನಿಮ್ಮ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ. ಪಾಟೀಲ್ ಪುಟ್ಟಪ್ಪನವರು ಮತ್ತು ಚಂದ್ರಶೇಖರ್ ಪಾಟೀಲ್ ಅವರು ಇನ್ನಿತರ ಕನ್ನಡ ಸಾಹಿತಿಗಳು ಏನು ಆ ಒಂದು ಹೋರಾಟಕ್ಕೆ ನಿಂತ್ರಲ್ಲ, ನಿಮ್ಗೆ ಗೊತ್ತಿರಲಿ ನಮ್ಮ ಮನಸ್ಥಿತಿ ಹೆಂಗಪ್ಪ ಅಂತಂದ್ರೆ ಯಾವುದೇ ಒಂದು ಕಷ್ಟ ಕಾಲಕ್ಕೆ ಜನರನ್ನು ಕರೆದ್ರೆ ಬರ್ತಕ್ಕಂಥದ್ದು ಭಾಳ ಕಮ್ಮಿ. ಇವತ್ತು ಚಂದ್ರಶೇಖರ್ ಪಾಟೀಲ್ ಅವರು, ಪಾಟೀಲ್ ಪುಟ್ಟಪ್ಪನವರು ಇಬ್ಬರು ತಮ್ಮ ಒಂದು ಪುಟಗಳಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು ಜನ ಸೇರಲಿಲ್ಲ ಅಂತೇಳಿ. ಅವ್ರು ಹೋರಾಟಕ್ಕೆ ನಂತರ ಜನ ಸೇರಲಿಲ್ಲ. ಅವಾಗ ಅವ್ರು ತೀರ್ಮಾನ ಮಾಡಿದ್ರು, ಚಂದ್ರಶೇಖರ್ ಪಾಟೀಲ್ ಅವರು ತೀರ್ಮಾನ ಮಾಡಿದ್ರು, ಪಾಟೀಲ್ ಪುಟ್ಟರು ತೀರ್ಮಾನ ಮಾಡಿದ್ರು, ಯಾರು ಕರ್ಕೊಂಡು ಬಂದ್ರೆ ಏನಿದೆ ಈ ಒಂದು ಹೋರಾಟಕ್ಕೆ ಶಕ್ತಿ ಬರ್ತದೆ ಅಂತೇಳಿ. ಅವಾಗ ಯಾರಿವನು ಚಲನಚಿತ್ರ ಶೂಟಿಂಗ್ ತಮಿಳುನಾಡಿನಲ್ಲಿ ಆಗ್ಬೇಕಾದ್ರೆ, ಮಡ್ರಾಸಲ್ಲಿ ಆಗ್ಬೇಕಾದ್ರೆ ಚಂದ್ರಶೇಖರ್ ಪಾಟೀಲ್ ಚಂಪಾ ಅವರು ಹೋಗಿ ರಾಜ್ಕುಮಾರ್ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇಲ್ಲ ನಾವು ಈ ರೀತಿ ಹೋರಾಟ ಮಾಡ್ತಿದ್ವಿ, ಜನ ಸೇರ್ತಾ ಇಲ್ಲ, ಅದು ಉತ್ತರ ಕರ್ನಾಟಕ ಭಾಗ, ನೀವು ಧಾರವಾಡಕ್ಕೆ ಮೊದಲನೇಗೆ ಧಾರವಾಡಕ್ಕೆ ಬರ್ಬೇಕು, ಅದಾದ್ಮೇಲೆ ಬೆಳಗಾವಿ, ಬಿಜಾಪುರ ಈ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದ ರ್ಯಾಲಿಗಳನ್ನ ನಾವು ಆಗ್ಬೇಕಂತ ಐತೆ. ಯಾವ ಕಾರಣಕ್ಕಾಗಿ ರಾಜ್ಕುಮಾರ್ ಕೇಳಿದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಕನ್ನಡ ಭಾಷೆಗೆ ಧಕ್ಕೆ ಬಂದಿದೆ, ಆಡಳಿತ ಭಾಷೆ ಇಲ್ಲ, ಮಹಾರಾಷ್ಟ್ರದಿಂದ ಬಹಳ ಕನ್ನಡದ ಮೇಲೆ ಅತಿಕ್ರಮಣ ಆಗ್ತಾ ಇರೋದ್ರಿಂದ, ಭಾಷೆ ಅತಿಕ್ರಮಣ ಆಗ್ತಾ ಇರೋದ್ರಿಂದ ಯಾವ ರೀತಿ ಇವತ್ತು ಮರಾಠಿಗರು ನಮ್ಮ ಒಂದು ಕನ್ನಡದ ಮೇಲೆ ಒಂದು ಈಗಲೂ ಕೂಡ ಇನ್ನೂ ಅದು ವಿವಾದ ಮುಗಿತಾನೆ ಇಲ್ಲ. ಅವಾಗಲೇ ಈಗ ಹೆಂಗಿದ್ರೆ ಅವಾಗ ಹೆಂಗಿರ್ಬಾರ್ದು. ಒಂದ್ ನಿಮಿಷ ಬಂದ್ಬಿಡ್ತೇನೆ ಲೈನ್ಗೆ, ಒಂದ್ ನಿಮಿಷ. ಈಗ ನಾವು ಹಿಂಗದೆ ನಮ್ಮ ಕನ್ನಡ ಬಸ್ಸಿಗೆ ಕಲ್ಲು ಹೊಡಿದು, ಕನ್ನಡದ ಕಂಡಕ್ಟರ್ಗೆಲ್ಲ ಮಕ್ಕಳಿಗೆ ಮಸಿ ಬಡಿದು, ಈ ರೀತಿ ಇವಾಗ ನಾವು ನೋಡ್ತಾ ಇದ್ದೀವಿ. ಅವಾಗ ಹೆಂಗಿರ್ಬಾರ್ದು 30 ವರ್ಷ ಹಿಂದ್ಗಡೆ, ಅದನ್ನು ನೀವು ಊಹೆ ಮಾಡ್ಕೋಬೇಕ. ಸೊ ಹಿಂಗಾಗಿ ಏನೈತಲ್ಲ, ರಾಜ್ಕುಮಾರ್ ಅವರು ಅವಾಗ ಈ ಒಂದು ಹೋರಾಟಕ್ಕೆ ಬಂದ್ರು. ಅವರು ಬಂದ ಮೇಲೆ ಲಕ್ಷಾಂತರ ಜನ ಇವತ್ತು ಕಡಪ ಮೈದಾನದಲ್ಲಿ 82ರಲ್ಲಿ ಡೇಟ್ ಕೂಡ ನೆನಪಿದೆ ನನಗೆ, 13ನೇ ತಾರೀಕು 9ನೇ ತಿಂಗಳ 2019 ಅವಾಗ ಲಕ್ಷಾಂತರ ಜನ ಸೇರಿದ್ರು. ಅವಾಗ ಸರ್ಕಾರ ಎಚ್ಚೆತ್ತುಕೊಂಡ ಮೇಲೆ ಅವಾಗ ಏನೈತಲ್ಲ ಅದು ಸರ್ಕಾರ ಅನುಷ್ಠಾನ ಆಗಿದ್ದರಿಂದ ಇವತ್ತು ನಾವು ಚಿಕ್ಕೋಡಿ, ಬೆಳಗಾವಿ ಆ ಭಾಗದ ಸಾವಿರಾರು ಹಳ್ಳಿಗಳು ಇವತ್ತು ನಾವು ಕನ್ನಡ ನಾಡಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ಪ್ರಕರಣದಿಂದ ರಾಜ್ಕುಮಾರ್ ಅವ್ರ ಸ್ಮಾರಕ ನಾಚಿಕೆ ಬರಬೇಕು. ಈ ಭಾಗದ ಆಡಳಿತ ಮಾಡ್ತಕ್ಕಂಥವ್ರಿಗೆ, ಈ ಭಾಗದ ಪಕ್ಷಾತೀತ ಜನಪ್ರತಿನಿಧಿಗಳಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾಚಿಕೆ ಬರಬೇಕು. ಇವತ್ತು ಬೆಂಗಳೂರು ಶಾಂಕಿಕೆರೆನಲ್ಲಿ ಇವತ್ತು ಗೋಕಾಕ್ ಸ್ಮಾರಕವನ್ನು ಮಾಡಿದ್ದಾರೆ. ಸದಾಶಿವನಗರ್ಗೆ ಹೋಗ್ಬೇಕಾದ್ರೆ ಮಲ್ಲೇಶ್ವರಂನಿಂದ ಅವರು ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಕೂಡ ಸ್ಮಾರಕ ಇಲ್ಲ, ಗೋಕಾಕ್ ಸ್ಮಾರಕ. ಇವತ್ತು ಯಾಕೆ ಇವ್ನು ನೆನಪು ಮಾಡ್ಕೋಬೇಕಪ್ಪ ಅಂತಂದ್ರೆ ನಮ್ಮ ಇತಿಹಾಸ, ನಮ್ಮ ಸ್ವತಂತ್ರ ಇರ್ಬೋದು, ನಮ್ಮ ನಾಡಿಗಾಗಿ ಯಾರ್ಯಾರು ಏನು ತ್ಯಾಗ ಮಾಡಿರ್ತಾರಲ್ಲ ಅದನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಕರ್ತವ್ಯ ನಮ್ಮೆಲ್ಲರದ್ದು ಕರ್ತವ್ಯ. ಆದ್ರಿಂದ ಶಂಕಿಕೆರೆನಲ್ಲಿ ಪಕ್ಕದಲ್ಲಿ ದೊಡ್ಡ ಗಾರ್ಡನ್ ಮಾಡಿದ್ದಾರೆ ರಾಜ್ಕುಮಾರ್ ಅವರು. ಗೋಕಾಕ್ ಸ್ಮಾರಕಕ್ಕೆ ಬಂದಾಗ ಹೆಂಗ್ ರಾಜ್ಕುಮಾರ್ ಕೈ ಮಾಡಿ ನಮಸ್ಕಾರ ಮಾಡಿದಾರಲ್ಲ, ಬೆಳೆ ಪಂಚಿ ಬೆಳೆಯಂಗಿ, ಅದೇ ಒಂದು ಸ್ಟ್ಯಾಚ್ಯೂನ್ನ ಅಲ್ಲಿ ನಿಂದ್ರಿಸಿದ್ದಾರೆ ಬೆಂಗಳೂರಿನಲ್ಲಿ. ನಾವು ಸೆಲ್ಯೂಟ್ ಹೊಡಿಬೇಕು ಅವರಿಗೆ. ಇಲ್ಲಿವರೆಗಿನ 25 ವರ್ಷ ಅದು ಕರಾವ ಮಾಡಿಕೊಟ್ಟು ಮಹಾನಗರ ಪಾಲಿಕೆ ಇನ್ನೂವರೆಗೂ ಕೂಡ ಸರ್ಕಾರ ಕಳಿಸ್ತಾ ಇಲ್ಲ. ಸೊ ಹಿಂಗಾಗಿ ಏನೈತಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಏನು ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕಂತ ಹೇಳಿ ಪ್ರಚಾರ ಮಾಡಿದ್ರು. ಹುಬ್ಬಳ್ಳಿ ನಗರವನ್ನು ಜಗತ್ತಿಗೆ ತೋರಿಸಿದ್ರು ರಾಜ್ಕುಮಾರ್ ಅವರು. ಹಾಗಾಗಿ ಅವ್ರ ಹೆಸರನ್ನ ಇಲ್ಲಿ ನಮ್ಮ ಯಾವುದು ಹಳೆ ಬಸ್ ನಿಲ್ದಾಣಕ್ಕೆ ಇಡಬೇಕಂತಕ್ಕಂಥದ್ದು. ಮತ್ತು ಈ ವಿಚಾರವಾಗಿ
ನಮ್ಮ ಶೇಟ್ ಅವರು ನಮ್ಮ ಅಧ್ಯಕ್ಷರು ಇನ್ನೂ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ವೀರ ಚಂದೂರು ಲಕ್ಷ್ಮಣ್ ಅವರ ಹೆಸರನ್ನ ಇವತ್ತು ಗೋಕುಲ್ ರೋಡ್ ನಲ್ಲಿ ಇರ್ತಕ್ಕಂಥ ಆ ಒಂದು ಹೊಸ ಬಸ್ ನಿಲ್ದಾಣ, ಬಹುಶಃ ಏಷ್ಯಾದಲ್ಲಿನೇ ಬಹಳ ದೊಡ್ಡದಾಗಿರ್ತಕ್ಕಂಥ ಬಸ್ ನಿಲ್ದಾಣ ನಮ್ಮ ಹುಬ್ಳಿ ಬಸ್ ನಿಲ್ದಾಣ. ಹಿಂಗಾಗಿ ಆ ಒಂದು ಬಸ್ ನಿಲ್ದಾಣಕ್ಕೆ ವೀರ ಚಂದೂರು ಲಕ್ಷ್ಮಣ್ ಅವರ ಹೆಸರನ್ನ ನಾಮಕರಣ ಆಗ್ಬೇಕಂತಂದೇಳಿ ನಾವು ನಾಳೆ ಮುಖ್ಯಮಂತ್ರಿಗಳಿಗೆ, ನಮ್ಮ ಜುಟ್ಟಲ್ ಅವರು ಮತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೇವೆ. ಇದ್ರ ಜೊತೆ ಅಧ್ಯಕ್ಷರಾಗಲಿ ಈಗಾಗಲೇ ಹೇಳಿದ್ದಾರೆ. ಸೊ ಎಲ್ಲ ವಿಚಾರಗಳನ್ನ ಇವತ್ತು ನಾಳೆ 2 ಪ್ರಮುಖ ವಿಷಯಗಳನ್ನು ನಾವು ಅಲ್ಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೊಡ್ತಾ ಇದ್ದೇವೆ. ಮತ್ತು ನಾನು ಒಂದಿಷ್ಟು